ಇನ್ನು ನಾಗಮಂಗಲದಲ್ಲಿ ಕೋಮುಗಲಭೆ ಏನಾಗಿದೆ, ಇದರ ಸತ್ಯವನ್ನ ಪತ್ತೆ ಹಚ್ಚೋಕೆ ಈಗ ಬಿಜೆಪಿ ಎಂಟ್ರಿ ಕೊಡ್ತಾ ಇದೆ. ಏನ್ ಸತ್ಯವನ್ನ ಪತ್ತೆ ಹಚ್ತಾರಂತೆ? ನಾಗಮಂಗಲಕ್ಕೆ ಇವತ್ತು ಬಿಜೆಪಿ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ಕೊಡ್ತಾ ಇದೆ. ನಾಗಮಂಗಲಕ್ಕೆ ಭೇಟಿಯನ್ನ ನೀಡಿ ಗಲಭೆಯ ಸಂಬಂಧ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆಗಳ ನಂಟು ಬಗ್ಗೆಯೂ ಕೂಡ ವಿಚಾರಣೆಯನ್ನ ಮಾಡಕ್ ಮುಂದಾಗಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಸಂಗ್ರಹವನ್ನ ಸತ್ಯ ಶೋಧನಾ ತಂಡ ಮಾಡಲಿದೆ. ಮಾಹಿತಿಯನ್ನ ಆಧರಿಸಿ ಸರ್ಕಾರ ಮತ್ತು ಕೇಂದ್ರಕ್ಕೆ ವರದಿಯನ್ನ ಈ ಟೀಮ್ ನೀಡಲಿದೆ. ಸೊ ನಿಷೇಧಿತ ಪಿಎಫ್ಐ ಸಂಘಟನೆಗಳ ನಂಟು ಬಗ್ಗೆಯೂ ಕೂಡ ಇದರಲ್ಲಿ ವಿಚಾರಣೆಯನ್ನ ಮಾಡ್ತಾರಂತೆ. ಜೊತೆಗೆ ಅಲ್ಲಿ ಯಾರೆಲ್ಲ ಮನೆಗೆ ಏನೇನು ಹಾನಿ ಆಗಿದೆ ಅವುಗಳನ್ನು ಕೂಡ ಅವ್ರ ಮನೆಗೂ ಕೂಡ ಭೇಟಿಯನ್ನ ನೀಡಿ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನ ಮಾಡ್ತಾರಂತೆ. ಅದರ ಜೊತೆಗೆ ಮಾಹಿತಿ ಆಧರಿಸಿ ಸರ್ಕಾರ ಮತ್ತು ಕೇಂದ್ರಕ್ಕೆ ಈ ತಂಡ ವರದಿಯನ್ನ ನೀಡಲಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಇವತ್ತು ನಾಗಮಂಗಲಕ್ಕೆ ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ಭೇಟಿಯನ್ನ ನೀಡಲಿದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಟೀಮಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಯಾರೆಲ್ಲ ಇರ್ತಾರೆ ಈ ಸತ್ಯ ಶೋಧನಾ ಸಮಿತಿಯಲ್ಲಿ, ಮತ್ತೆ ಒಂದು ಕೋಮು ಗಲಭೆಯ ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದರ ಸಿಸಿಟಿವಿ ದೃಶ್ಯಾವಳಿಗಳನ್ನೆಲ್ಲ ಸಂಗ್ರಹ ಮಾಡೋಕೆ ಇವರಿಗೆ ಅವಕಾಶಗಳು ಸಿಗುತ್ತಾ? ಅರುಣ್, ಕಳೆದ ವಾರ ಏನು ನಾಗಮಂಗಲದಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಗಲಭೆ ಆಯಿತು, ಆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಅವತ್ತೇ ಸಂಜೆ ಭೇಟಿ ಕೊಟ್ಟಿದ್ರು. ಜೊತೆಗೆ ಸತ್ಯಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಇವತ್ತು ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರ ನೇತೃತ್ವದ ಸತ್ಯಶೋಧನಾ ಸಮಿತಿ ಇವತ್ತು ನಾಗಮಂಗಲಕ್ಕೆ ಭೇಟಿ ಕೊಡ್ತಾ ಇದೆ. ಈಗಾಗಲೇ ಬೆಂಗಳೂರಿಂದ ತಂಡ ಹೊರಟಿದೆ. ಅಶ್ವಥ್ ನಾರಾಯಣ ಅವರು ಮಾಜಿ IPS ಅಧಿಕಾರಿ ಭಾಸ್ಕರ್ ರಾವು, ಮಾಜಿ ಸಚಿವ KC ನಾರಾಯಣಗೌಡ, ಮಂಡ್ಯದ ಮುಖಂಡ ಲಕ್ಷ್ಮೀ ಅಶ್ವಿನ್ಗೌಡ ಮತ್ತು ಮಾಜಿ ಸಚಿವ ಶಾಸಕ ಭೈರತಿ ಬಸವರಾಜು, ಇಷ್ಟು ಜನ ಇರುವಂತಹ ತಂಡ 10 ಕಾಲಿಗೆ ನಾಗಮಂಗಲಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಏನು ಗಲಭೆ ಆಯಿತು, ಯಾಕಾಯಿತು, ಯಾರ ಕಾರಣ, ಎಲ್ಲ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಯಾರೆಲ್ಲ ವಿಕ್ಟಿಮ್ಗಳಿದ್ದಾರೆ ಅಂದರೆ ಸಂತ್ರಸ್ತರಿದ್ದಾರೆ, ಯಾರೆಲ್ಲ ಹಿಂದೂ ನಾಯಕರು ಬಂಧನ ಆಗಿದ್ದಾರೆ, ಹಿಂದೂ ಮುಖಂಡರುಗಳು, ಅವರ ಮನೆಯವರನ್ನು ಕೂಡ ಮಾತಾಡಿಸ್ತಾರೆ. ಆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ಕೇರಳ ನಂಟಿದೆ ಅನ್ನುವಂಥ ಆರೋಪವೂ ಕೂಡ ಬಂದಿದೆ. ಆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿ ಸಂಗ್ರಹ ಮಾಡ್ತಾರೆ. CCTV ಸಂಬಂಧಪಟ್ಟಂತೆ ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದು, ಯಾಕೆಂದರೆ ಪ್ರತಿಪಕ್ಷ ನಾಯಕರು ಹೋದರೆ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ. ಆದರೆ ಬಿಜೆಪಿಯಿಂದ, ಇದು ಪಕ್ಷದಿಂದ ಹೋಗ್ತಾ ಇರೋ ಸಮಿತಿ ಆಗಿರೋ ಹಿನ್ನೆಲೆಯಲ್ಲಿ ಯಾರಾದರೂ ಬಿಜೆಪಿ ಕಾರ್ಯಕರ್ತರು ಯಾರು ಅವ್ರು ಸಂಬಂಧಪಟ್ಟಂತಹ ಅವ್ರ ಮನೆಯ CCTV, ಅಂಗಡಿ CCTV ಇದ್ರೆ ಮಾತ್ರ ಅವಲೋಕನ ಮಾಡ್ಬೋದು. ಆದರೆ ಅಧಿಕೃತವಾಗಿ ಅಧಿಕಾರಿಗಳಿಂದ CCTVಗಳನ್ನು ಅಧಿಕಾರಿಗಳ ಮುಖಾಂತರ ಪರಿಶೀಲನೆ ಮಾಡಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ. ಒಟ್ಟಾರೆಯಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಂಡು ವರದಿಯನ್ನು ರೆಡಿ ಮಾಡ್ತಾರೆ. ಒಂದು ವಾರದಲ್ಲಿ ವರದಿ ರೆಡಿ ಮಾಡಿ ಒಂದು ಕೇಂದ್ರದ ಗೃಹ ಇಲಾಖೆಗೆ ಮುಖ್ಯವಾಗಿ ವರದಿ ಕಳಿಸಬೇಕು ಅನ್ನುವಂಥ ಚರ್ಚೆ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದೆ. ಯಾಕೆಂದರೆ ಇಡೀ ಪ್ರಕರಣ ಕೇರಳ ನಿಷೇಧಿತ ಸಂಘಟನೆಗಳ ಸದಸ್ಯರ ಶಾಮೀಲಿದೆ ಅನ್ನುವಂಥ ಆರೋಪ ಹಿನ್ನೆಲೆಯಲ್ಲಿ NIA ತನಿಖೆಗೆ ವಹಿಸಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದೆ ಬಿಜೆಪಿ. ಆ ಹಿನ್ನೆಲೆಯಲ್ಲಿ ಕೇಂದ್ರದ ಗೃಹ ಇಲಾಖೆಗೂ ಕೂಡ ವರದಿಯ ಒಂದು ಪ್ರತಿ ಕಳಿಸ್ತಾರೆ. ಜೊತೆಗೆ ಸಹಜವಾಗಿ ರಾಜ್ಯ ಸರ್ಕಾರಕ್ಕೆ ವರದಿ ಒಂದು ಪ್ರತಿ ಕಳಿಸಿ ಏನೆಲ್ಲ ಆಗಬೇಕು ಕ್ರಮ ಅದನ್ನು ಆಗ್ರಹ ಮಾಡ್ತಾರೆ. ಬಿಜೆಪಿ ರಾಜ್ಯ ಘಟಕಕ್ಕೆ, ಬಿಜೆಪಿ ಹೈಕಮಾಂಡ್ಗೆ, ಜೊತೆಗೆ RSS ಕಚೇರಿಗೂ ಕೂಡ ಒಂದು ಪ್ರತಿ ಕಳಿಸುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತು ಇಡೀ ದಿನ ಮಾಹಿತಿ ಸಂಗ್ರಹ, ಅಭಿಪ್ರಾಯ ಸಂಗ್ರಹವನ್ನು ಈ ಸಮಿತಿ ಮಾಡ್ತಾ ಇದೆ. ಅರುಣ್. ಓಕೆ.